ಈಗ ಧನುರಾಶಿವರೆಗಿನ ಫಲಾಫಲವನ್ನು ನೋಡಿದ್ವಿ. ವಾರದ ಫಲ ಹೇಗಿತ್ತು ಅನ್ನೋದನ್ನ ಉಳಿದ ರಾಶಿಗಳ ಬಗ್ಗೆ ನೋಡೋಣ. ಶಾಸ್ತ್ರಿಗಳೇ, ಇದೀಗ ಮಕರ, ಕುಂಭ, ಮೀನ ರಾಶಿಗಳ ವಾರದ ಫಲವನ್ನು ತಿಳಿಸ್ಕೊಡೋದಾದ್ರೆ ಗಮನಿಸೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದಲ್ಲಿ ಅಂದರೆ ನೋಡಿ, ಚಂದ್ರ ನಿಮ್ಮ ರಾಶಿಯಲ್ಲೇ ಸಂಚರಿಸ್ತಾ ಇದ್ದಾನೆ. ರವಿ ಜೊತೆಗಿರುವಾಗ ಅವನು ಸ್ವಲ್ಪ ಮಂಕಾಗಿರ್ತಾನೆ, ಹೀಗಾಗಿ ಬುದ್ಧಿ ಮಂಕ, ಮತ್ತು ಅಲ್ಲಿ ಪಂಚಮದಲ್ಲಿ ಬೇರೆ ಇದೆಯಲ್ಲ ಏನು ಮಾಂದಿಗ್ರಹ. ಈ ಕಾರಣದಿಂದಾಗಿ ಬುದ್ಧಿ ಮಂಕಾಗಬಹುದು, ಆಲೋಚನೆ ಮಾಡಿದ್ದೇ ತಪ್ಪಾಗಿಬಿಡಬಹುದು, ಉನ್ನತ ಶಿಕ್ಷಣವರಿಗೆ ದ್ವಂದ್ವ ಬುದ್ಧಿ ಬರಬಹುದು. ಬೇರೆಯವರಿಗೆ ಬರಬಾರ್ದು ಅಂತಿಲ್ಲ, ಎಲ್ರಿಗೂ ಸಾಮಾನ್ಯವಾಗಿ ಬುದ್ಧಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಆಲೋಚನೆ ಮಂಕಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ಮತ್ತು ಬಹಳ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ವೃತ್ತಿಯಲ್ಲಿ ಸಹಕಾರ ಚೆನ್ನಾಗಿದೆ, ಲಾಭದ ಫಲ ಕಾಣ್ತೀರಾ. ವಸ್ತ್ರಾಭರಣ, ಎಲೆಕ್ಟ್ರಿಕ್ ಈ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಚೆನ್ನಾಗಿದೆ. ಕುಜ ಇದ್ದಾನಲ್ಲ, ಅಲ್ಲಿ ಬಲ ಇದೆ. ಲಾಭಾಧಿಪತಿ ಜನ್ಮಕ್ಕೆ ಬಂದಾಗ ಲಾಭ ಅಂತೂ ಕಾಣ್ತೀರಾ. ಹೋರಾಟ ಇದೆ, ಜಯ ಇದೆ, ಗೆಲುವಿದೆ, ಇದೆಲ್ಲ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಇದೆ. ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಆಗಬಹುದು, ಇಂಥ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ವಾಹನ ಇತ್ಯಾದಿಗಳ ಸೌಖ್ಯ ಇತ್ಯಾದಿ ಚೆನ್ನಾಗಿದೆ, ಸಂಶಯ ಇಲ್ಲ. ಆಲೋಚನೆ ಮಾಡುವಾಗ ಸ್ವಲ್ಪ 2 ಸಲ 3 ಸಲ ಯೋಚನೆ ಮಾಡಿ ದೊಡ್ಡವರ ಸಲಹೆ ತೊಗೊಂಡು ಮುಂದುವರಿಯೋದು ಬಹಳ ಒಳ್ಳೆಯದು. ಹೈಯರ್ ಸ್ಟಡೀಸ್ ಮಾಡೋರಿಗೆ ಬುದ್ಧಿ ಒಳ್ಳೆಯ ಎಕ್ಸಾಮ್ ಟೈಮಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ ಬುದ್ಧಿ. ಹೀಗಾಗಿ ವಿಚಲಿತರಾಗದೆ, ಪ್ರಾರಂಭದಲ್ಲಿ ಹೇಳೋದಲ್ಲ, ರಾಗ ಅನ್ನೋ ಮೊಳೆ ನಾಟಬಾರದು ಮನಸ್ಸಿಗೆ ಅಂತ, ಅದನ್ನು ಮನಸ್ಸಿಗೆ ತಂದುಕೋಬೇಕು ಮಕರ ರಾಶಿಯವರು. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಸಹೋದರರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ವೃತ್ತಿಯಲ್ಲಿ ಸಹಕಾರ ಚೆನ್ನಾಗೇ ಇದೆ. ಆರೋಗ್ಯ ಹಾನಿ ಆಗ್ಬೋದು, ಸಾಲಬಾಧೆ ಬರಬಹುದು. ಮಾತು, ಹಣ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಅಲ್ಲಿ ಕಾರಣ ರಾಹು ದ್ವಿತೀಯದಲ್ಲಿರ್ತಕ್ಕಂಥದ್ದು. ರಾಹು ಚಂದ್ರರ ಸಂಚಾರವು ಬುಧವಾರ ಮತ್ತು ಗುರುವಾರ ಸ್ವಲ್ಪ ಹುಷಾರು, ಮಾತಿನಲ್ಲಿ ನಿಗಾ ಇರಬೇಕು. ಮಾತಾಡಿ ವ್ಯರ್ಥ ಮಾಡ್ಕೊಳ್ತಕ್ಕಂಥದ್ದು. ಹೆಣ್ಮಕ್ಳು ಕುಟುಂಬದಲ್ಲಿ ಘರ್ಷಣೆಗಳು, ಸ್ತ್ರೀಯರ ನಡುವೆ ಘರ್ಷಣೆಗಳು ಬರತಕ್ಕಂತಹ ಸಾಧ್ಯತೆ. ಬುಧವಾರ ಗುರುವಾರ ಸ್ವಲ್ಪ ಹುಷಾರು. ಉಳಿದ ಹಾಗೆ ಸಹೋದರ ಸಹಕಾರ ಮುಂದೆಲ್ಲ ಚೆನ್ನಾಗಿ ಕಾಣ್ತೀರ. ಆಮೇಲೆ ಶನಿವಾರ ದಾಟಿದ ಮೇಲೆ ಚೆನ್ನಾಗಿದೆ, ಅದನ್ನು ಮತ್ತೆ ನೋಡೋಣ. ಈಗ ಪರಿಹಾರ ಏನಪ್ಪ ಅಂತಂದರೆ, ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಉಂಟಾಗುತ್ತೆ. ಇನ್ನು ಕುಂಭರಾಶಿಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಹೃದ್ರೋಗ ಬಾಧೆಗಳು, ಪ್ರಯಾಣದಲ್ಲಿ ಅವಘಡಗಳನ್ನು ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ವಹಿಸಿ. ವೃತ್ತಿಯಲ್ಲಿ ಅಲೆದಾಟ, ಚುರುಕು, ಜಾಣ್ಮೆ ಚೆನ್ನಾಗಿದೆ. ಜಾಣ್ಮೆಗಿದೆ, ಏನು ಆಲೋಚಿಸಬಹುದು, ಯಾವ ಕೆಲಸಕ್ಕೆ ಯಾವ ರೀತಿಯ ಬುದ್ಧಿಯನ್ನು ತೊಡಗಿಸ್ಬೇಕು, ಈ ಆಲೋಚನೆಗಳೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಕರ್ಮಾಧಿಪತಿ ವ್ಯಯದಲ್ಲಿದ್ದರೆ ವೃತ್ತಿಯಲ್ಲಿ ವಿಪರೀತವಾದ ಪರಿಶ್ರಮ ಬಂದುಬಿಡಬಹುದು, ಅಲೆದಾಟ ಉಂಟಾಗಿಬಿಡಬಹುದು, ಅಥವಾ ಇನ್ಯಾವುದೋ ಒಂದು ರೀತಿಯ ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಕಾರಣ ಕರ್ಮಾಧಿಪತಿ ವ್ಯಯದಲ್ಲಿ ಸಂಚರಿಸ್ತಾ ಇರೋದು. ಹೀಗಾಗಿ ಹುಷಾರು. ವಾರದ ಆದಿಯಲ್ಲಿ ನಿಮಗೆ ಬರ್ತಕ್ಕಂಥ ತೊಡಕು ಪ್ರಯಾಣದಲ್ಲಿ, ಮತ್ತು ಬಂಧು ಸ್ನೇಹಿತರಲ್ಲಿ ಕೂಡ ವಿಶ್ವಾಸ ಕಳ್ಕೊಂಡ್ಬಿಡ್ತಕ್ಕಂಥದ್ದು, ಮನಸ್ತಾಪಗಳು ಬರ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಹೀಗಾಗಿ ಎಚ್ಚರ ವಹಿಸಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಳ್ಳೋಣ. ವಾರಾಂತ್ಯದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ, ಆಹಾರ ವ್ಯತ್ಯಾಸ ಆಗಬಹುದು, ಹುಷಾರು. ನೀರು ಮತ್ತು ಆಹಾರ ವ್ಯತ್ಯಾಸ ಉಂಟಾಗುವ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ಹಣದ ತೊಂದರೆ, ಮಕ್ಕಳಿಂದ ಅನುಕೂಲ ಚೆನ್ನಾಗಿದೆ, ಸಂಶಯ ಇಲ್ಲ. ಗುರು ಹಿರಿಯರ ಪ್ರಾರ್ಥನೆ, ಗುರುಗಳ ಭೇಟಿ, ಅವರ ಒಂದು ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು, ಸಲಹೆ ಪಡಿತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಈ ಒಂದು ವಾರದಲ್ಲಿ. ನೀವು ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಈ ತೊಡಕುಗಳು, ಆ ಕರ್ಮಸ್ಥ ವ್ಯಯದಲ್ಲಿ ಸಂಚರಿಸ್ತಾ ಇರ್ತಕ್ಕಂತಹ ಗ್ರಹಗಳೆಲ್ಲ ಬಾಧಿಸಬಾರ್ದು ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಗುರುಗಳ ಭೇಟಿ, ಗುರು ಪ್ರಾರ್ಥನೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಇನ್ನು ಮೀನರಾಶಿಗೆ ಹೊರ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಅಧೈರ್ಯ, ಅಂಜಿಕೆ, ಉತ್ಸಾಹ ಕಡಿಮೆ ಇರುತ್ತೆ. ಯಾವುದೊಂದಕ್ಕೂ ನಮಗೆ ಯಾವುದು ಆಸಕ್ತಿ ಇಲ್ಲದೆ ಹೋಗ್ಬಿಡುತ್ತೆ. ಯಾವುದೋ ಕೆಲಸ ಮಾಡೋಣ ಅಂತಂದರೆ ಬಿಡು ಮಾಡೋಣ, ಈ ರೀತಿಯ ಒಂದು ಆಲಸ್ಯ ಬಂದ್ಬಿಡೋ ಸಾಧ್ಯ. ಆಲಸ್ಯ ಅನ್ನೋದಕ್ಕಿಂತ ತಿರಸ್ಕಾರದ ಮನೋಭಾವ ಆ ರೀತಿಯಲ್ಲಿರ್ತದೆ. ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಧನಲಾಭ, ವ್ಯಾಪಾರದಲ್ಲಿ ಅನುಕೂಲ ಚೆನ್ನಾಗಿದೆ. ಧನಾಧಿಪತಿ ಚೆನ್ನಾಗಿದ್ದಾನೆ. ಕುಟುಂಬದವರ ಬಲ ಚೆನ್ನಾಗಿರ್ತದೆ. ಹಿರಿಯರು, ಅಣ್ಣಂದಿರು, ತಮ್ಮಂದಿರು, ಇಂಥವರ ಸಹಕಾರ, ಸಪೋರ್ಟ್ ತುಂಬ. ಅಣ್ಣಂದಿರ ಬಹಳ ಮುಖ್ಯವಾಗಿ, ದೊಡ್ಡವರ ಸಪೋರ್ಟ್ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ. ಆದರೆ ಭಯ ನಿಮ್ಮನ್ನು ಸ್ವಲ್ಪ ಮಂಕ್ ಮಾಡುತ್ತೆ. ಇನ್ನು ವಾರದ ಅಂತ್ಯಕ್ಕೆ ಹೋಗೋಣ. ವಾರಾಂತ್ಯದಲ್ಲಿ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳ ಸಹಕಾರ ತುಂಬ ಚೆನ್ನಾಗಿರುತ್ತೆ, ಸಂಶಯ ಇಲ್ಲ. ಸ್ತ್ರೀಯರಿಗೆ ಆಲಸ್ಯ, ನಿದ್ರಾಹೀನತೆ, ಔಷಧ ವ್ಯಾಪಾರದಲ್ಲಿ ಲಾಭ ಇರುತ್ತೆ. ನಿದ್ರೆ ಹಾಳಾಗಿಬಿಡುತ್ತೆ. ಶನಿಚಂದ್ರ ಒಟ್ಟಾಗಿದ್ದಾಗ ತುಂಬ ಆಲೋಚನೆ ಜೊತೆಗೆ ನಿದ್ರೆ ಬರೋದಿಲ್ಲ. ಯೋಚನೆ ಮಾಡಿ ಸಾಕಾಗುತ್ತೆ. ಆ ಮೊಬೈಲ್ ಫಸ್ಟ್ ಪಕ್ಕಕ್ಕಿಟ್ಟು ನಿದ್ರೆ ಮಾಡಿದ್ರೆ ಬಹಳ ಒಳ್ಳೆಯದು, ಅದನ್ನು ಸೂಚಿಸ್ತಾ ಇದೆ. ಆಕರ್ಷಿತರಾಗಿಬಿಡ್ತೀರ, ಚಿತ್ತೋತ್ಸಾಹ. ಚಂದ್ರ ವೀಕ್ಷಿಸ್ತಾ ಇದ್ದಾನೆ ಸಪ್ತಮವನ್ನು ಶನಿ ಜೊತೆಗೆ, ಹೀಗಾಗಿ ಮನಸ್ಸು ಕೆರಳುವ ಸಾಧ್ಯತೆ ಜಾಸ್ತಿ. ಹೀಗಾಗಿ ಸ್ವಲ್ಪ ಶಾಂತವಾಗಿರಿ. ಗಣಪತಿ ಸನ್ನಿಧಾನಕ್ಕೆ ಗರಿಗೆ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿದ್ರ ಜೊತೆಗೆ ಅದು ಕೂಡ ಸಹಾಯ ಮಾಡುತ್ತೆ.
ಇದು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, 12 ರಾಶಿಗಳ ವಾರದ ಫಲವನ್ನ ತಿಳಿಸ್ಕೊಟ್ಟಿದ್ರೆ. ಈಗ ನಮ್ಮ ಜೊತೆ ಒಬ್ರು ಕಾಲರ್ ಹೇಳಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 6/1/1998. 6/1/1998. ಹುಟ್ಟಿದ ಸಮಯ 9 ರಿಂದ 9:30. 9 ರಿಂದ 9:30. ಬೆಳಗ್ಗೆನಾ ರಾತ್ರಿನಾ? ಬೆಳಗ್ಗೆ ಮೇಡಮ್. ಓಕೆ, ಏನ್ ಕೇಳಬೇಕಿತ್ತು? ಅವ್ನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಶಿವರುದ್ರಯ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಇದು 6:30 ಅಂದರೆ ಬೆಳಗ್ಗೆ? ಬೆಳಗ್ಗೆ 6 ಇಲ್ಲ ಸರ್, 9 ರಿಂದ 9:30. 9 ರಿಂದ 9:30. ಓಕೆ, ಸರಿ. ಹಿಂದೆ ಒಂದ್ಸರಿ ಕಾಲ್ ಮಾಡಿದ್ರಿ. ಹಾಂ ನೋಡಿ, ಏನು ವಿಚಾರವಾಗಿ? ಮದುವೆ ಬಗ್ಗೆ. ವಿವಾಹಕ್ಕೆ ಸಂಬಂಧ. ವಿವಾಹ ರಾಹು ಶಾಂತಿ ಹೇಳಿದ್ದೆ ಅಂತ ಅಂದ್ಕೊಳ್ತೀನಿ. ಮಾಡಿದ್ದೆ ಮಾಡಿಸಿದ್ರಾ? ಹಾಗಿದ್ರೆ ಫಲ ಇನ್ನೇನು ನೋಡಿ. ಸಪ್ತಮಾಧಿಪತಿ ಅಂದರೆ ಯಾರು ರವಿಯೋ ಅವನು ಈಗ ವ್ಯಯದಲ್ಲಿ ಸಂಚರಿಸ್ತಾ ಇದ್ದಾನೆ. ಇದೊಂದು ತಿಂಗಳು ಕಳಿಬೇಕು ನಿಮಗೆ. ನೋಡಿ, ಈ ತಿಂಗಳು ಕಳೆದ ನಂತರದಲ್ಲಿ ಮಾರ್ಚಿಂದ ನಿಮಗೆ ಅಂದರೆ ಫೆಬ್ರವರಿ ಅಂತ್ಯದ ನಂತರ ಹೆಚ್ಚಿನ ಅನುಕೂಲಕ್ಕೆ ಅವಕಾಶ ಇದೆ. ರವಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ರವಿ ತುಂಬ ಚೆನ್ನಾಗಿದೆ. ಮಾರ್ಚ್ ಏಪ್ರಿಲ್ ವೇಳೆಗೆ ತುಂಬ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಅಕ್ಟೋಬರ್ವರೆಗೂ ತುಂಬ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಪ್ರಯತ್ನ ಮಾಡಿ. ಒಂದ್ಸಲ ಶಾಂತಿ. ಯಾರ್ದು? ಇವ್ರದ ರೇವತಿ ನಕ್ಷತ್ರ, ಮೀನ ರಾಶಿ. ಇನ್ನೊಂದು ಸಲ ಇದೆ. ನಂದು 1/6/1966. ಅದ್ರ ನನ್ನ ರಾಶಿ ಯಾವ್ದಂತ ನನಗೆ ಗೊತ್ತಿಲ್ಲ, ಟೈಮಿಂಗ್ ಗೊತ್ತಿಲ್ಲ. ಏನಂದ್ರೆ ಡೇಟು? ಪೇಪರ್ಸ್ ನಲ್ಲೆಲ್ಲ 1/6/1966. 66 ಇದೆಯಾ? 66 ಇದೆ ಪೇಪರ್ಸ್ ನಲ್ಲಿ. ಮತ್ತೆ ನಾನು ಹೇಗೆ ಹೇಳಲಿ, ಪೇಪರಲ್ಲಿ ಇದ್ದರೆ ಆಗಲ್ಲ. ನಿಮಗೆ ನಿಜವಾಗಿ ಗೊತ್ತಿರಬೇಕು. ಅಂದರೆ ಡೇಟ್, ನಾನು ಹುಟ್ಟಿದ ದಿನಾಂಕ ಇದೇನಾ ಅಂತ. ಪಾಪ ಕಷ್ಟ. ಅವಾಗೆಲ್ಲ ಎತ್ತಿಟ್ಕೊಳ್ತಾ ಇರಲಿಲ್ಲ, ಗುರ್ತು ಮಾಡ್ಕೊಳ್ತಾ ಇರಲಿಲ್ಲ. ಹೀಗೆ ಹೆಸರು ಮೇಲೆ ಹೋಗ್ಬಿಡ್ತಾ ಇತ್ತು, ಹೀಗಾಗ್ತಾ ಇತ್ತು. ಇರಲಿ, ಈಗ ಆ ಡೇಟ್ ಪ್ರಕಾರ ಸ್ವಾತಿ ನಕ್ಷತ್ರ ತುಲಾ ರಾಶಿ ಬರುತ್ತೆ. ಶಿವರುದ್ರಯ್ಯ ಹೆಸರು ನಂದು. ಏನಂದ್ರಿ? ನನ್ನ ಹೆಸರು ಶಿವರುದ್ರಯ್ಯ ಅಂತ. ಹಾಂ, ಶಾಗೆ ನೋಡಿ, ಅದು ಶ್ರವಣ ನಕ್ಷತ್ರ ಆದರೆ ಅದು ಮಕರ ಅಂತ ಕನ್ಸಿಡರ್ ಮಾಡಬಹುದು ತಾವು. ಹೀಗಾಗಿ ನಿಮ್ಮ ಹೆಸರಿನ ಪ್ರಕಾರ ಅದೇ ವ್ಯವಹಾರ ನಾಮ ಆಗಿರೋದ್ರಿಂದ ಮಕರ ರಾಶಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಶಿವರುದ್ರಯ್ಯ ಅವರೇ. ಶಾಸ್ತ್ರಿಗಳೇ, ಪ್ರತಿ ವಾರ ಕೂಡ ನಾವೊಂದು ವಿಶೇಷವಾದಂಥ ಮಂತ್ರವನ್ನ ತಿಳಿಸ್ಕೊಡ್ತೀರಾ. ಈ ವಾರದ ವಿಶೇಷ ಮಂತ್ರ ಯಾವುದು ತಿಳಿಸ್ಕೊಡೋದಾದ್ರೆ? ಹಾಂ, ಖಂಡಿತ ನೋಡ್ತಾ ಹೋಗೋಣ. ಒಂದೊಂದು ವಾರ ಒಂದೊಂದಿನ ಮಂತ್ರದ ಬಲ ನಮ್ಮನ್ನು ಕಾಪಾಡುತ್ತೆ ನೋಡಿ. ಪ್ರಸೀದ ಮೇ ಮಹಾದೇವ ಸಂಸಾರಾರ್ಥಸ್ಯ ಖಿದ್ಯತಃ ಸರ್ವಪಾಪ ಕ್ಷಯಂ ಕೃತ್ವ ರಕ್ಷ ಮಾಂ ಪರಮೇಶ್ವರ ಅಂತ. ಎಲ್ಲ ಪಾಪಗಳನ್ನು ಅಳಿಸಿ ಹಾಕಿ ನನಗೆ ರಕ್ಷಣೆ ಕೊಡಪ್ಪ ಪರಮೇಶ್ವರ ಅಂತ ಮನುಷ್ಯ ಪ್ರತಿಕ್ಷಣ ಅವನ ಕೈಗಳಲ್ಲೋ ಕಾಲುಗಳಲ್ಲೋ ಅಂತೂ ಶಾರೀರಿಕವಾಗಿಯೋ ಮಾನಸಿಕವಾಗಿಯೋ ಏನೋ ಒಂದು ತೊಡಗು ಆಲೋಚನೆ ಮಾಡಿದ್ರೆ ಸಾಕಲ್ವಾ? ಕೆಟ್ಟ ಆಲೋಚನೆ ಮಾಡಿದ್ರೆ ಆಯಿತು, ಪಾಪಕರ್ಮ ಬಂತು ಅಂತ. ಹೀಗೆ ಮನುಷ್ಯ ಸದಾಕಾಲ ಯಾವುದೋ ಒಂದು ವ್ಯವಹಾರದಲ್ಲೋ ಮತ್ತೊಂದರಲ್ಲೋ ತೊಡಗಿರುವಾಗ ಜಗತ್ತೇ ವ್ಯವಹಾರದಲ್ಲಿದೆ. ಹೀಗಿರುವಾಗ ಪಾಪ ಸಹಜವಾಗಿ ಅಂಟತ್ತೆ. ಹೀಗಾಗಿ ಪ್ರತಿ ದಿವಸ ಇದನ್ನ ಹೇಳ್ಕೊಂಡ್ರೆ ಆ ಕ್ಷಣದ ಪಾಪ ತೊಳಿತಾ ಇರ್ತಾನೆ ಪರಮೇಶ್ವರ. ಇನ್ನೇನು ಪರಮೇಶ್ವರನ ನಾಮಸ್ಮರಣೆಯೇ ಪಾಪಹರಣದ ಸಾಧನವಾಗಿದೆ. ಹೀಗಾಗಿ ಅದನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ವಾರದ ವಿಶೇಷತೆ, ದ್ವಾದಶ ರಾಶಿಗಳ ವಾರದ ಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.